ರುದ್ರ ಏನು ರೂಪ ಮಗುಗಿನ ಜ್ವರ ವಾಸನೆ ಆಗಿಲ್ಲ ರುದ್ರ ಏನು ಮಾಡೋದು? ಹೌದಾ, ನಿನ್ನೆ ಎಲ್ಲ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬಿಟ್ಟು ಬಂದಿದ್ದೀರಿ, ವಾಸಿ ಆಗಿಲ್ಲ ಜ್ವರ? ಇಲ್ಲ ರುದ್ರ, ವಾಸಿ ಆಗಿಲ್ಲ. ಅಮ್ಮನೇನು ಹೇಳಿದ್ರ? ಎಲ್ಲಾದರೂ ಶಾಸ್ತ್ರ ಕೇಳೋಣ ಅಂತ ಹೇಳ್ತಾವ್ರೆ. ಜ್ವರ ಬಂದಿರೋದಕ್ಕೆ ಶಾಸ್ತ್ರ ಕೇಳೋದಾ ಅಮ್ಮ? ಯಾಕೋ ಅಲ್ಲಮ್ಮ, ಜ್ವರ ಬಂದಿರೋದಕ್ಕಿನ್ನ ಒಳ್ಳೆ ಹಾಸ್ಪಿಟ್ಲಿಗೆ ಹೋಗಿ ತೋರ್ಸೋದು ಬಿಟ್ಬಿಟ್ಟು ಅದೇನು ಶಾಸ್ತ್ರ ಕೇಳೋದು ಅಂತ ಹೇಳ್ತಾ ಇದೆಯಂತೆ. ಇಷ್ಟೆಲ್ಲ ಮಾಡಿದ ಮಗುಗೆ ಜ್ವರ ಮೇಲಾಗಿಲ್ಲ ಅಂದರೆ ಇನ್ನೇನು ಮಾಡ್ತೀಯಾ? ಇನ್ನೇನು ಮಾಡ್ತೀಯಲ್ಲ? ಶಾಸ್ತ್ರ ಎಲ್ಲ ಕೇಳಬೇಕು, ಏನು ಪೂಜೆ ಮಾಡಬೇಕು, ಏನು ಮಾಡಬೇಕು ಅಂತ. ಹೌದಾ? ಇಲ್ಲಾಂದರೆ ಬೇರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಬಿಡಮ್ಮ. ನಾನು ಸಾಯಂಕಾಲ ಹೋಗಿ ಶಿವನ್ ಕರ್ಕೊಂಡು ಹೋಗ್ಬಿಟ್ಟು ಶಾಸ್ತ್ರ ಕೇಳ್ಕೊಂಬರ್ತೀನಿ. ಇವಾಗ ನೀನೇ ತೋತಾ ಇರೋದು, ಅಪ್ಪನ ಕಾರಕ್ಕಂಬ ಅನ್ನೋ, ಅದಕ್ಕೆ ಓದ್ತಾ ಇದ್ದೀನಿ. ಎತ್ತ ನಾನು ಕೇಳ್ತಾಳದು? ಹ್ಞೂ ಸರಿ ಹೋಗು, ನಾನು ಶಿವನ್ ಕರ್ಕೊಂಡು ಓದ್ತೀನಿ. ಅದು ಮಾಡಿ ಇದು ಮಾಡಿ ಮಗುಗೆ ಜ್ವರ ಗಿರ ಜಾಸ್ತಿ ಮಾಡ್ತೀಯಾ? ಇಲ್ಲ ಹೋಗಪ್ಪ ಅತ್ತೆ, ಬೇಗ ಹೋಗಿ ಶಾಸ್ತ್ರ ಕೇಳ್ಕೊಂಬ ಹೋಗ್ರತ್ತೆ. ಸರಿ ರಮ್ಮ, ಓದ್ತೀನಿ. ಬಿರಿನ ಹೋಗ್ಬಿಟ್ಟು ಶಾಸ್ತ್ರ ಕೇಳ್ಕೊಂಬರ್ತೀನಿ. ಹೆಸ್ರನ್ನ ಬದಲಾಯಿಸ್ಬೇಕು ಏನೋ, ಏನು ಗಲಾಟೆ ಅಂದರೆ ಗಲಾಟೆ, ಜ್ವರ ನೋಡಿ ಏನು ಹೇಳ್ತಾರೋ. ಈ ಹೆಸ್ರು ಯಾಕತ್ತೆ? ಅಯ್ಯೋ, ಈ ಹಿರಿಯರು ಇರ್ತಾರಲ್ಲ ಅವರು ನನ್ನ ಹೆಸ್ರಿಗೆ ಬೇಕು ಅಂತ ಅಂದ್ಬಿಟ್ಟು ಈ ಮಕ್ಕಳಿಗೆ ಹಿಂಗೆ ಕಾಟ ಕೊಡ್ತಾರೆ. ಅದಕ್ಕೆ ಒಂದ್ಸರಿ ಶಾಸ್ತ್ರ ಕೇಳ್ಬಿಟ್ರೆ ಏನು ಹೇಳ್ತಾರೋ ನೋಡೋಣ, ಮಾಡೋ ಪ್ರಯತ್ನ ಎಲ್ಲ ಮಾಡೋಣ. ಹ್ಞೂ ಸರಿ ಅತ್ತೆ, ಆಯಿತು. ಏ ಚಿಕ್ಕನೆ, ಓ ಬತ್ತಾಯ್ದೆ ದೊಡ್ಡನೆ. ಏಯ್ ಏನಪ್ಪ? ಬಾಯ್ಲೆ, ಇದು ರುದ್ರನವ್ರ ಮನೆಗ ಬಳಿದವ್ರೆ, ಬಣ್ಣ ಬಳಿಯೋರ ಇಲ್ಕೂ ಬರ್ತಾರೆ. ಹಂಗೆ ಅಷ್ಟೊತ್ತಿರು, ಒಂದೇ ದಿವ್ಸಕ್ಕೆ ಮುಗಿಸ್ಬಿಟ್ರಿ ಅಂತ ಹೇಳಿದ್ದೀನಿ. ಅಲ್ಲೇ ಸಸ್ಪದಮ್ಮನವ್ರ ಮನೆ ಹತ್ರ ಬಳಿತಾವ್ರೆ, ಸುಣ್ಣ ಬಣ್ಣ ಹೆಂಚಿಗಳು ಕಾರು ಅಷ್ಟು ಬಣ್ಣ ಬಳಿಲಿ. ಮನೆ ಹೊಸ ಮನೆ ಕಟ್ಟಿದ ಮೇಲೆ ಹಿಂಗೆ ಗಲೀಜಾಗಿ ಇಕ್ಕೊಳಕ್ಕಾಗಲ್ಲ, ಕ್ಲೀನ್ಗೆ ಇರಬೇಕು. ಇಲ್ಲೇ ಇರು, ಎತ್ತು ಹೋಗಬೇಡ, ಇವತ್ತಿಗೆ ಮುಗಿಸ್ಬಿಡು. ರಷ್ಟು ಕಳೆ ಬೀಳ್ತಾರೆ, ಹೇಳ್ಬೇಕು ಕೆಲಸ ಮಾಡ್ರಿ ಅಂತ. ಹ್ಞೂ ಸರಪ್ಪ, ಹೇಳ್ತೀನಿ. ತಾಡ ಹತ್ರ ಏನು ಕೆಲಸ ಇಲ್ಲಲ್ಲ? ಇಲ್ಲ ಸೊಪ್ಪು ಆಗೋಯ್ತು, ಬೇರೆ ಏನೇನು ಬೆಳೆಯಕ್ಕೆ ಬೇಕು. ಸರಿ ಸಸ್ಪದಮ್ಮನವ್ರ ಮನೆ ಹತ್ರ ಒಂದಷ್ಟು ಜನ, ರುದ್ರನವ್ರ ಮನೆಗೆ ಒಂದಷ್ಟು ಜನ ಬೆಳಿತಾವ್ರೆ. ಇಲ್ಲ ನೋಡ್ಕೊಪ್ಪ, ಬಿರು ಇವತ್ತಿಗೆ ಮುಗಿಸ್ಬಿಡು. ಮಕ್ಕಳು ಮರೆಯವ್ರೆ, ಇನ್ನು ಸುಣ್ಣ ಗಿನ್ಕನೇನು ಬಿತ್ತರೆ ಹೆಚ್ಚು ಕಮ್ಮಿ ಆದರೆ. ಹ್ಞೂ ಸರಪ್ಪ, ಆಯಿತು. ಸ್ವಾಮಿ? ಹ್ಞೂ ಹೇಳ್ಬೇಕು. ಎಲ್ಕೋ ಬಿಳಿ ಬಟ್ಟೆಗೆ ಹಾಕೊಂಬಿಟ್ಟಿದ್ಯಾ? ಎಲ್ಕೋ ಹೊಡ್ತಾ ಇದೆಯಾ? ಎಲ್ಕನ ಹೋಗಿ ಎಲ್ಗೆ ಓದ್ತಾ ಇದ್ದೀರಿ ಅಂತ ಕೇಳ್ಕೊಡ್ದು ಅನ್ನೋ ಇದು ಕೂಡ ಇಲ್ಲ ನಿಂಗೆ. ಇಷ್ಟು ವಯಸ್ಸಾಗಿ ಬಾಯಿ ಮುಚ್ಕೊಂಡಿರ್ಬೇಕು. ಅಯ್ಯೋ, ನಾನು ಕೇಳ್ತೀನಿ, ಊರಾಗ್ನವರೆಲ್ಲ ಬಂದು ಕೇಳ್ತಾರಾ? ನನ್ನ ಕನ್ನಡ ಹಿಂಗಾಗದೆ ನೋಡೋದು ಬಿಟ್ಬಿಟ್ಟು ಈ ಬಿಳಿ ಬಟ್ಟೆಗೆ ಹಾಕೊಂಡು ಎತ್ತ ಹೋಗ್ತಾ ಇದೆಯಾ? ಚಿಕ್ಕೋನೆ ಬಟ್ಟೆಗೆ ಕೊಡಿಲ್ಲ ಸಾವಿತ್ರಮ್ಮ. ಏನು ಮವ? ಚಿಕ್ಕೋನ್ ಬಟ್ಟೆಗೆ ಕೊಡು ಅಂತ ಹೇಳಿಲ್ಲೇನಮ್ಮ? ಮವ ಇಲ್ಲೇ ಇಕ್ಕಿದ್ದೀನಿ ನೋಡಿ, ಇಲ್ಲಿ ಬಿಸಾಕ್ಬಿಟ್ಟು ಬಂದವ್ರೆ. ಏಯ್ ಯಾಕಂತ? ನಾನು ಹಿಂಗೆ ಇರೋದ, ಬೇಕಾದ್ರೆ ಕರ್ಕೊಂಡೋಗಿ ಇಲ್ಲಾಂದ್ರೆ ಬಿಟ್ಬಿಟ್ಟು ನನ್ನ. ಏನು ಒಳ್ಳೆ ಕೆಲ್ಸಕ್ಕೆ ಓದ್ತಾ ಇದ್ದೀರಿ, ಬಟ್ಟೆಗೆ ಚೆನ್ನಾಗಿರೋ ಹಾಕಿ ಹೋಗಪ್ಪ. ಮವ ಅಲ್ಲೇ ಇಕ್ಕಿದ್ದೀನಿ, ಬಟ್ಟೆಗಳು ಬೇಡ ಅಂತ ಬಂದವ್ರೆ. ಹೇಳೋದು ಮಾತು ಕೇಳಲ್ಲಮ್ಮ, ಬೋಲೆ ಮುಂಡ್ರೋ ನೀನು. ಹಾಕೋಗಿ ಬೇರೆ ಬಟ್ಟೆಗಳು ಹೋಗು. ನಾನು ಬ್ಯಾಗ್ ಇಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ. ನಾನು ಬರಲ್ಲ, ಹಿಂಗೆ ಆದ್ರೆ ಕರ್ಕೊಂಡೋಗಿಲ್ಲ ಅಂದ್ರೆ ಬಿಡು. ಯಾರಂತ ಕೇಳಿದ್ರೆ ನಿಮ್ಮ ಮನೆಗೆ ಕೆಲಸ ಮಾಡ್ತಾ ಇರೋಣ ಅಂತ ಹೇಳ್ಬಿಡು. ಆಗ್ತೀನಿ ನೋಡ್ಕೊ, ಸರಿಯಾಗಿ ಗೂಬಿಲ್ಕ. ಇವಾಗ ಬ್ಯಾಗ್ ಇಲ್ಲೇ ಬಿಸಾಕ್ಬಿಟ್ಟು ಹೊರಡೋಗ್ಬಿಟ್ಟು ನೋಡ್ಕೊಂಡು ನಾನು ಅದ್ರ ದುಡ್ಡುಗಳವ ಬಿಸಾಕಿದ್ರೆ ಸ್ವಾಮಿ. ಹೇಳು ಕಿವಿಗೆ ಕೇಳಿಸ್ತಾವೆ. ಆ ಬ್ಯಾಗ್ ತುಂಬ ದುಡ್ಡು ಎತ್ಕೊಳತ್ತಿದ್ಯಾ ಸ್ವಾಮಿ? ಏನಕ್ಕೆ ಅಷ್ಟೊಂದು ದುಡ್ಡು? ಅಪ್ಪ ಬಟ್ಟೆಗಳು ಚೆನ್ನಾಗಿರೋ ಹಾಕೊಂಬರಕತ್ತಾರೆ ಇಲ್ಲಿನ. ನಮ್ಮ ಅಪ್ಪನ ಬಂಗಾರ ಬಟ್ಟೆಗಳೇ ಮಾಡಿಸ್ಕೊಡ್ತಾನೆ ನೋಡಂಗಿದ್ರೆ. ನಡೆಯಪ್ಪ ನೀನ. ಹೋಗಪ್ಪ, ನಡೆಯ ನೀನ. ಕೇಳೋದು ಮಾತು ಕೇಳೋ ಮಕ್ಕಳೇ ಅಲ್ಲ ಇವರು. ದೊಡ್ಡನೆ ಹುಷಾರಪ್ಪ, ಆ ಸುಣ್ಣ ಬಣ್ಣ ಎಲ್ಲ ಬಳಸ್ಬಿಡು, ಇವತ್ತಿಗೆ ಮುಗಿಸ್ಬೇಕು, ಎಷ್ಟೊತ್ತನಾಗ್ಲಿ. ಹ್ಞೂ ಸರಪ್ಪ. ಹುಷಾರಮ್ಮ, ಮನೆ ಕಡೆ ನೆನ್ನೆ ಹೋದಾಗ ಮಕ್ಕಳು ಎತ್ತನ ಹೊರಟ್ಬಿಟ್ಟಾರೋ, ಹುಷಾರಾಗಿ ನೋಡ್ಕ. ಮನೆಗೆ ಮಾಡೋ ಕೆಲಸ ಇದ್ರು ಇರ್ಲಿ, ಮಕ್ಕಳು ನೋಡ್ಕೊಂಬ ನೀನು. ಸರಿ ಮಾವ, ಆಯ್ತು. ಅಪ್ಪ ಹೊರಡೋಣ? ಹ್ಞೂ ನಡಪ್ಪ. ಅಕ್ಕ ಯಾಕೆ ಬಾಯ್ಲೆ? ಯಾಕೆ ತಿಂದೇನೆ? ಇಲ್ಲ ಅಮ್ಮನ ಮಾಡ್ತೀರ ಮುದ್ಕೊಂಡು ಕೂತಾಳೆ. ಯಾಕ ಏನಂದೆ? ಅಯ್ಯೋ ನಾನೇನಂದ್ಲಿ ಹೇಳು. ಆದಿಶಂಕರು ಆ ಮನೆಗೆ ಬಂದಿಲ್ಲ ಅದಕ್ಕೆ. ಸರಿ ಹೇಳು, ನಾನು ತಿಂತಾ ಇದ್ನಿ, ಎದ್ದು ಬನ್ನಿ. ಏನು ಮಾಡೋಳೆ? ದೋಸೆ ಚಟ್ನಿ ಪಲ್ಯ ಎಲ್ಲ ಮಾಡೋಳೆ. ಮಾಡ್ತಾಳೆ ರುಚಿಗ ಮಾಡ್ಕೊಂಡು ತಿಂತಾಳೆ. ಹೇಳೋರವ್ರ ಕೇಳೋರವ್ರ, ಅವ್ರ ಅಪ್ಪನ ಮನೆಗೆ ಒತ್ಕೊಂಬಂದಂಗೆ ಮಾಡ್ಕೊಂಡು ತಿಂತಾಳೆ. ನಾವೇನು ಬಗ್ಸಿ ಬಂಗಾರ ತಿನ್ನಲ್ಲ ಆಯಿತಾ? ಏನೋ ಒಂದಿಷ್ಟು ತಿನ್ನೋದು, ಅದನ್ನು ರುಚಿಗ ಮಾಡ್ಕೊಂಡು ತಿಂದರೆ ಇನ್ನೇನು ಮಾಡ್ಕೊಂಡು ತಿನ್ಬೇಕು? ನಾಕೊಂದ 7-8 ದೋಸೆ ತಂದ್ಕೊಡಕ್ಕೆ ಹೊಟ್ಟೆಸ್ತದೆ, ರಾತ್ರಿನೂ ಸರಿಯಾಗಿ ತಿನ್ನೋಕ್ಕಾಗಿಲ್ಲ. ನೋಡ್ತೀನಿ ತಡಿ, ಸುಟ್ಟಿದ್ರೆ ಹತ್ಕೊಂಬಂದು ಕೊಡ್ತೀನಿ. ನಿಂತ್ಕೋ. ಎತ್ತಕ ನಮ್ಮ ಯಜಮಾನ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇದ್ನು. ಏನು ಅಷ್ಟೊಂದು ದುಡ್ಡು ಎತ್ಕೊಂಡು ಹೋಗ್ತಾ ಇದ್ನು? ಹೇಳಲ್ಲ ನಿಂಕ ಏನು ಕೇಳ್ತಾನೆ? ನಾನು ಏನಕ್ಕೆ ಬೇಕು ಹೇಳೋ? ಮನೆಗೆ ಹಿಂಗೆ ಕೆಲಸದೊಳಕಿನ್ನ ಕಡೆ ಆಗ್ಬಿಟ್ಟಿದ್ದೀನಿ ನನ್ನ ಗಂಡಕ್ಕೆ ನಾನು. ನಿಂದು ಬಾಯಿ ಒಂದು ಬದ್ಧವಾಗಿದ್ರೆ ಎಲ್ಲ ಹೇಳ್ತಾನಮ್ಮ, ನಿನ್ನ ಬಾಯಿ ಬದ್ಧವಾಗಿಲ್ಲಲ್ಲ. ಬೆಂಗಳೂರಾಗ ಅದೆಷ್ಟೋ 25-30 ಏನೋ ಈಗಲೇ ಮನೆಗಳ ಮೇಲೆ ಮನೆಗಳು ಕಟ್ಟಿರ್ತಾರಲ್ಲ, ದೊಡ್ಡ ಮನೆಗಳು. ನಾನು ಸರಿಯಾಗಿ ನೋಡಿಲ್ಲಮ್ಮ, ಯಾವಾಗ ಬಸ್ಸಾಗಿಂತ ನೋಡಿದ್ನಿ. ಅಂಥದ್ದು ಮನೆ ತಗೊಂಡವನಂತೆ.
ಅದೆಷ್ಟೋ 20-30 ಏನೋ ಅವಂತೆ ಮನೆಗಳು ಅಂತ ಮನೆಗಳು ತಗೊಂಡವನೇ. ಇವತ್ತು ಒಳ್ಳೆ ದಿನ ರಿಜಿಸ್ಟ್ರು ಅಂತ ಹೋಗಿರೋದು. ಅಕ್ಕೋ ಏನಕ್ಕೆ ಹಿಂಗೆ ಹೇಳ್ತಾ ಇದ್ದೀರಾ? ಹೂನೇ ಅದನ್ನ ಹೇಳಿದ್ನು ರಾತ್ರಿನೇ ಹಿಂಗೆ ಓದ್ತಾ ಇದ್ದೀರತ್ತಿಗೆ ಅಂತ ಅಂದ್ಬಿಟ್ಟು ರಿಜಿಸ್ಟ್ರು ಇವತ್ತು ಒಳ್ಳೆ ದಿನ ಅಂದ್ರಂತೆ. ಅದಕ್ಕೆ ಹೋಗೋರಿ ರಿಜಿಸ್ಟ್ರ್ ಮಾಡಿಸ್ಕೊಳಕ್ಕ. ಲೇ ದೊಡ್ಡಗೈತವ ನೋಡೆ ಮನೆಗಳ ಮೇಲೆ ಮನೆಗಳು. ನೀನು ನೋಡಿಲ್ಲ, ನಾನು ಇವನು ಆದಿಶಂಕರನ ಆಸ್ಪತ್ರೆಗೆ ಕರ್ಕೊಂಡೋಗಿದ್ನಲ್ಲ ಆವಾಗ ನೋಡಿದ್ನಿ, ನಿಮ್ಮ ಯಜಮಾನ ಆಸ್ಪತ್ರೆಗಿದ್ದಾಗ ನೋಡಿದ್ನಿ. ಅಂಥ ಮನೆಗಳು ಬೆಂಗಳೂರಾಗ. ಅಯ್ಯೋ ಎಷ್ಟೊಂದು ದುಡ್ಡು ಆಗ್ತದಕ್ಕ, ಎಷ್ಟು ದುಡ್ಡು ಆಗ್ತದೆ. ಏನಕ್ಕ ಇವಾಗ ಈ ಅಪ್ಪನ ತಗೊಂಡಿರೋದೇನೋ ಸರಿ. ಯಾರ ಹೆಸ್ರಿಗೆ ರಿಜಿಸ್ಟರ್ ಮಾಡಿಸ್ತಾವನಂತಕ್ಕ? ದೊಡ್ಡನ ಹೆಸ್ರಕ್ಕ ಇಲ್ಲ ಚೈತನ್ಯ ಹೆಸ್ರಕ್ಕ ಇಲ್ಲ ಸ್ನೇಹ ಹೆಸ್ರಕ್ಕ? ನಿನ್ನ ಹೆಸ್ರಕ್ಕಂತೆ. ಹೌದೇನೋ ನನ್ನ ಹೆಸ್ರಿಗೆ ಮಾಡಿಸ್ತಾವನಂತೇನೋ? ಅಯ್ಯೋ ಹೋಗ್ಲಿ ಬಿಡಮ್ಮ, ನನ್ನ ಹೆಸ್ರಾಗಿದ್ರೇನಂತೆ, ಸ್ನೇಹ ಹೆಸ್ರಾಗಿದ್ರೇನಂತೆ, ಚೈತನ್ಯ ಹೆಸ್ರಾಗಿದ್ರೇನಂತೆ, ಹೋಗ್ಲಿ ಬಿಡು, ಒಳ್ಳೆ ಕೆಲಸ. ಹಾಗಾದ್ರೆ ನಾನು ಕರ್ಕೊಂಡೋಗ್ಬೇಕಾಗಿತ್ತೆ. ನಾನು ಈ ಹೆಬ್ಬೆಟ್ಟೆಲ್ಲ ಕೊಡ್ಬೇಕಲ್ಲ, ಬಾಯಿ ಮುಚ್ಕೊಂಡು ಇರಬೇಕು. ಯಾರ ಹೆಸ್ರಿಗೆ ಮಾಡ್ತಾವನೋ ಅದೆಲ್ಲ ನಾನು ಕೇಳಲ್ಲ, ಅಪ್ಪನ ಹೇಳೋಲ್ಲ. ನಾನು ಅವೆಲ್ಲ ಕೇಳಲ್ಲ. ಅಪ್ಪನ ಏನು ಹೇಳ್ತಾನೋ ಅದಕ್ಕೆ ಹೂನಪ್ಪ ಹಂಗಪ್ಪ ಹಿಂಗಪ್ಪ ಅಂತ ಹೇಳ್ತೀನಿ. ನೀನು ಯಾರ ಹೆಸ್ರಿಗೆ ಮಾಡಿಸ್ತಾ ಇದೆಯಾ, ಏನು ಮಾಡ್ತಾ ಇದೆಯಾ, ನಾನು ಅದೆಲ್ಲ ಕೇಳಲ್ಲ. ನನಗೆ ತಿಳಿದಕ್ಕ, ಈ ಮನೆಯೆಲ್ಲನೂ ಆದಿಶಂಕರ್ನೂ ರಾಮನ ಹೆಸ್ರಿಗೆ ಮಾಡಕ್ಕೆ ಹೋಗಿರೋದು ನನಗೆ ತಿಳಿಯೋದು. ನನ್ನ ಮೊಮ್ಮಕ್ಕಳಿಗೆ ನನ್ನ ಮಗನಿಗೆ ಚಿಪ್ಪೆ ಕೊಡೋದು ಅಪ್ಪನ. ಬಾಯಿ ಮುಚ್ಕೊಂಡು ಇರಬೇಕು. ಅದೇ ಚಿಕ್ಕದಾಗಿ ದುಡ್ಡು ಕೊಡ್ತಕ್ಕಂಥವನ ಯಾರ ಹೆಸ್ರಿಗೆ ಮಾಡ್ತಾನ ನೋಡೋಣಿರು. ಜಾಸ್ತಿನೇ ದುಡ್ಡಿಗೆ ಎತ್ಕೊಂಡು ಹೋದ್ರಮ್ಮ, ಅದು ಎಷ್ಟೋ ಏನೋ ಲೆಕ್ಕಾಚಾರಗಳು ಯಾರಿಗೆ ತಿಳಿದ. ಮನೆಗೆ ನಾನು ಒಬ್ಬಳು ಯಜಮಾನಿ ಇದ್ದೀನಿ, ನನಗೆ ಹೇಳ್ಬೇಕು ಕೇಳಬೇಕು ಅನ್ನೋದು ಜ್ಞಾನ ಬೇಡ. ಬರ್ರಿ ಸಾಯಂಕಾಲ ಸರಿಯಾಗಿ ಕೇಳ್ತೀನಿ. ಇದೆಲ್ಲ ಯಾರು ಹೇಳ್ಬಿಟ್ರು? ಓ ಸಾಧ್ಯವಿಲ್ಲಮ್ಮ, ಎಲ್ಲಿಲ್ದಿದ್ದು ಕಣ್ಕೊಂಬಿಡ್ತಾನಮ್ಮ. ಮುಂಚೆ ಊರಾಗೆ ಬಿದ್ದಿರೋನು, ಈ ಸುತ್ತಮುತ್ತ ಊರಿಗೆ ಓಡಾಡ್ಕೊಂಡು ಇವಾಗ ಬೆಂಗಳೂರಿಗೆ ಹೋಗೋದು ಕಲ್ಕೊಂಬಿಟ್ಟವನೆ. ಕಾಲಕ್ಕೆ ತಕ್ಕನಂಗೆ ಇರಬೇಕಮ್ಮ, ಕಾಲಕ್ಕೆ ತಕ್ಕನಂಗೆ ಇರಬೇಕು. ಏನು ಯಾವಾಗಲೂ ಒಂದೇ ಥರ ಇರೋಕ್ಕತ್ತದ? ಕಾಲ ಬದಲಾದಂಗೆ ಜನನೂ ಬದಲಾಗಬೇಕು. ಹೋಗ್ಲಿ ಬಿಡು. ಅಲ್ಲಕೋ ಅಷ್ಟು ಮನೆ ಬಾಡಿಗೆಗೆ ಬರ್ತವಂದ್ರೆ ಎಷ್ಟು ದುಡ್ಡು ಬರಲ್ಲಕ್ಕ ತಿಂಗಳಕ್ಕ? ಅದೆಲ್ಲ ಏನು ಮಾಡ್ತಾನೆ? ಲೇ ನನಗೆ ದ್ವಾಸೆ ಚಟ್ನಿ ಪಲ್ಯ ಆರೋಯ್ತು. ನನಗೆ ಅವೆಲ್ಲ ತಿಳಿದು ನಿಮ್ಮ ಯಜಮಾನ್ ಬಂದಮೇಲೆ ಕೂಡಿಸ್ಕೊಂಡು ಎಲ್ಲ ಕೇಳು. ನನ್ನ ತಲೆಕಾಯಿ ತಿನ್ಬೇಡ ನೀನು. ಒಂದು 10-11 ಎತ್ಕೊಂಬಕ್ಕ ದ್ವಾಸೆಗಳು ನೋಡ್ತೀನಿ ನೀರು ಸುಟ್ಟಿದ್ರೆ ಎತ್ಕೊಂಬತ್ತೀನಿ. ಇಷ್ಟು ಮೋಸ ನನ್ನ ಗಂಡ ಹತ್ರ ಮತ್ತೆ ಹೋಗ, ಎಷ್ಟು ಮೋಸ ಮಾಡ್ತಾನೆ ನೋಡು. ಅಲ್ಲ ಬೆಂಗಳೂರು ಪೇಟೆಗೆ ಹೋಗಿ ಮನೆಗೆ ತಗೊಂಡಂಥದ್ದೇನು ಏನು ಹೇಳು? ಒಂದು ದಿವ್ಸಕ್ಕನ ಏನನ ವ್ಯವಹಾರ ಮಾಡೋದಾಗ್ಲಿ, ಅಂಬುಜಿ ಈಗ ನಮ್ಮ ಮನೆಗೆ ಇಷ್ಟು ದೊಡ್ಡದೆ, ಇಷ್ಟು ಒಡವೆ ಅದೆ, ಒಂದು ದಿವಸನ ಹೇಳೋಣ? ಕಬ್ಬಿನ ಪೆಟ್ಟಿಗೆ ಹತ್ರಕ್ಕೆ ಹೋದ್ರೆ ಸಾಕು, ನಡಿ ಇಲ್ಲೇನು ಕೆಲಸ ಅಂತಾನೆ. ಒಳಗೊಳಗೆ ಏನೋ ಸಂಚು ಮಾಡ್ತಾವನೆ, ಮಾಡಲಿ. ಲೇ ದೊಡ್ಡನೆ, ಲೇ ಏನವಮ್ಮ ನಿಂದು ತನ್ನೋವ? ಲೇ ನಿಮ್ಮ ಅಪ್ಪನ ಯಾವ್ದೋ ಬೆಂಗಳೂರು ಪೇಟೆಗೆ ಮನೆಗೆ ತಗೊಂಡು ಹೋಗ್ತಾವನಂತ ಕೇಳಕ್ಕಾಗಲ್ಲ ನೀನು? ಯಾಕಪ್ಪ ಏನಪ್ಪ ಅಂತ ಕೇಳ್ಬಿಟ್ಟು ಏನು ಮಾಡಲಿ ಹೇಳಿ ಕೇಳ್ಬಿಟ್ಟು ನಿನ್ನ ಹೆಸರು ಮಾಡ್ಕೊಳ. ನಂಗೆ ಅಪ್ಪನ ಮೇಲೆ ನಂಬಿಕೆ ಇದೆ. ಅಪ್ಪನ ಯಾವತ್ತೂ ನನಗೆ ಮೋಸ ಮಾಡಲ್ಲ. ಸುಮ್ಮನೆ ನೀನು ಬಾಯಿ ಆಡಿಸ್ಬೇಡ, ಬಾಯಿ ಮುಚ್ಕೊಂಡು ಇರ್ಬೇಕು ನೀನು. ಲೇ ಮೋಸ ಮಾಡ್ತಾನ? ಆಶಂಕರ್ ಹೆಸರ್ಕ ರಾಮನ ಹೆಸರ್ಕ ಬರ್ದು ಬಿಡ್ತಾನೆ. ಆಶಂಕರ್ ನನ್ನ ಮಗನ್ ತಾನೆ, ನನ್ನ ಹೆಸರು ಬರೆದ್ರೇನಂತೆ, ಅವನ ಹೆಸರು ಬರೆದ್ರೇನಂತೆ. ಅಯ್ಯೋ ಚೈತನ್ಯ ಹೆಸರ್ಕ ಒಂದಷ್ಟು ಬರ್ತು. ಚೈತನ್ಯ ಯಾವತ್ತಿದ್ರು ಬೇರೆಯವ್ರ ಮನೆಗೆ ಹೋಗೋಲ್ಲ. ಅವಳಿಗೆ ಏನು ಕೊಡಬೇಕು ಏನು ಕೊಡ್ಕೊಡು ಅದೆಲ್ಲ ನಮ್ಮ ಅಪ್ಪನ ತಿಳಿದು. ಈ ಕಾಲಕ್ಕೇನೆ ಸರಸ್ವತಿಗೆ ಅಷ್ಟೆಲ್ಲ ಕೊಟ್ಟನು, ಚೈತನ್ಯಕ್ಕೆ ಏನು ಕೊಡ್ತೀರ ಕಳ್ಸನ. ನೀನು ಬಾಯಿ ಮುಚ್ಕೊಂಡು ಇರಬೇಕು. ಬೆಳಗ್ಗೆನೆ ತಲೆ ತಿಂತಲ್ಲಿ ನಡಿ ಒಳಕ. ಸುಣ್ಣ ಬಳಿಯವ್ರು ಬರ್ತಾರಂತೆ. ಇವಾಗ ಏನು ನೋಡು ಮೂರ್ಕೊಂಡಿದ್ಯಾ? ಸುಣ್ಣಗಿನ ಕಡಿಗೆ ಬಿದ್ದಾತು, ಕಣಿಗೆ ಕಳ್ಕೊಂಡಯ್ಯ. ನಡಿ ಒಳಕ ಬಡ್ಕೊಂತ ಆಯ್ತಾಳೆ. ಇರಾ ನಿಮ್ಮ ದೊಡ್ಡಮ್ಮನ ಕೇಳಿದ್ದೀನಿ, ಒಂದು 10 ದ್ವಾಸೆ ಎತ್ಕೊಂಬಂತ. 10 ದ್ವಾಸೆನೇ? ಹೂನಾ? ಇನ್ನೂ ಒಂದು 10 ಹೇಳ್ಬೇಕಾಯ್ತು. ನಿನ್ ಕತ್ತು ನಂಗೆ ಕತ್ತು ಮಾಡ್ತೀರಿ. ಇನ್ನೂ ಮಲ್ಕೊಂಡವಳಲ್ಲಪ್ಪ, ಇನ್ನೂ ಈಶಕ್ಕೆ ಬಂದಿಲ್ಲ. ಲೇ ಸರೋಜ ಲೈ ಎದನಕ್ಕ ಎದ ಅಡಿಗೆ ಮಾಡಿ ಹೇಳ. ಲೇ ನಿಮ್ ಗುಡ್ಡಜ್ಜಿ ದ್ವಾಸೆ ಕೊಡ್ತೀನಿ ಅಂತಂದ್ಲು, ನಂಗೆ ಕೈಸ್ಕೊಂಡ್ ಹೋಗಿ. ಹೂನೇ ಬೇಕಾಗಿತ್ತು. ಅಯ್ಯಯ್ಯ ಎಮ್ಮೆ ಮುಸ್ರಕ್ ಹಾಕಿರೋದಕ್ಕೆ ದ್ವಾಸೆ ಮಾಡ್ಕೊಂಬಂದು ಕೊಡ್ತೀನಿ. ಇಷ್ಟೇನ ಅಜ್ಜಿ ಮೇಲೆ ಪ್ರೀತಿ ಇರೋದು ನಿಂಕ? ಲೇ ಅವಳಲ್ಲ ಸ್ನೇಹಿ.
ಮುಂದುವರಿಯುವುದು